ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಗ್ರೂಪ್ ಸಿ ಎಕ್ಸಾಮ್ಸ್ ಇಂದ ಹಿಡಿದು UPSC ಎಕ್ಸಾಮ್ಸ್ ತನಕನೂ ನಮಗೆ NCERT ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಇದಕ್ಕೆ ಎರಡು ಮುಖ್ಯವಾದ ಕಾರಣಗಳಿದೆ. ಮೊದಲನೇದಾಗಿ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರಬಹುದು ಅಥವಾ UPSC ಎಕ್ಸಾಮ್ಸ್ ಆಗಿರ್ಬೋದು, ಕ್ವಶನ್ಸು ಮೇಜರ್ಲಿ NCERT ಪುಸ್ತಕದಿಂದ ಅದನ್ನ ಆಧರಿಸಿ ಕ್ವಶನ್ಸ್ ಬಂದಿರುತ್ತೆ. ನೆಕ್ಸ್ಟ್ ಇನ್ನೊಂದು ಮೇಜರ್ ರೀಸನ್ ಏನು NCERT ಇಂಪಾರ್ಟೆಂಟ್ ಆಗೋದಕ್ಕೆ ಅಂದ್ರೆ, ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ನಿರ್ದೇಶನ ನೀಡಿರುತ್ತೆ. ಕ್ವಶನ್ಸ್ NCERT ಬುಕ್ಕಲ್ಲಿ ಇರುವಂತಹ ಪಠ್ಯ ಆಧರಿಸಿ ಬರಬೇಕು ಅನ್ನೋದು. ಈ ಎರಡು ಮೇಜರ್ ರೀಸನ್ಸ್ ಇಂದ ನಮಗೆ ನಾವು 5th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ NCERT ಓದೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕೇರ್ ಇಂಡಿಯಾ ಮತ್ತು ಸ್ಪರ್ಧಾ ಅರಿವು ವತಿಯಿಂದ ನಾವು NCERT ಕೈಪಿಡಿಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಹತ್ರ ಇಂಗ್ಲಿಷ್ ಮೀಡಿಯಂ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ. ಇನ್ನ 2 ರಿಂದ 3 ತಿಂಗಳಲ್ಲಿ ಕನ್ನಡ ಮೀಡಿಯಂ ಕೈಪಿಡಿನೂ ಕೂಡ ನಿಮ್ಮ ಕೈ ಸೇರುತ್ತೆ. ಯಾಕೆ ನಮ್ಮ ಈ ಕಂಪೈಲ್ ಮಾಡಿರುವಂತಹ ಬುಕ್ಕು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನೀವು 5 ರಿಂದ 12ನೇ ಕ್ಲಾಸ್ ತನಕ ಇರುವಂತಹ ಎಲ್ಲ ಬುಕ್ಕನ್ನು ಓದ್ತಿರಲ್ಲ, ಅದರಲ್ಲಿರುವಂತಹ ಕಂಟೆಂಟ್ ಒಂದೇ ಬುಕ್ಕಲ್ಲಿ ವಿತ್ ಎಲ್ಲೂ ಕೂಡ ಕ್ವಾಲಿಟಿನ ನಾವು ಕಾಂಪ್ರಮೈಸ್ ಆಗದೆ ಅರ್ಥವಾಗುವಂತಹ ಭಾಷೆಯಲ್ಲಿ ಈ ಬುಕ್ಕನ್ನ ಪ್ರಿಪೇರ್ ಮಾಡಿದ್ದೀವಿ. ಮತ್ತೆ 5 ರಿಂದ 12ನೇ ಕ್ಲಾಸ್ ತನಕ ಬುಕ್ಸ್ ತಗೊಳಕ್ಕೆ ನಾವು ಎಲ್ಲಾ ಸಬ್ಜೆಕ್ಟ್ಸು ಸಾವಿರಾರು ರೂಪಾಯಿನ ಖರ್ಚು ಮಾಡಬೇಕಾಗುತ್ತೆ. ಬಟ್ ಈ ಬುಕ್ಕು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಮಾತ್ರ ಅಲ್ಲ, ಎಲ್ಲೆಲ್ಲಿ ರಿಕ್ವೈರ್ಡ್ ಇದೆ ಅಲ್ಲಿ ನಾವು ಅದ್ರದ್ದು ಹೈ ಲೆವೆಲ್ ಕಂಟೆಂಟ್ ಜೊತೆಗೆ ನಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಕೊಟ್ಟಿದ್ದೀವಿ. ಇದೆಲ್ಲದರ ಜೊತೆಗೆ ನಾವು ನೋಟ್ಸ್ ಮಾಡ್ಕೊಳ್ತಿದ್ವಿ NCERT ಓದುವಾಗ. ಬಟ್ ಈ ಬುಕ್ಕನ್ನ ನೀವು ತಗೊಂಡ್ರೆ ನೀವಾಗೆ ಮತ್ತೆ ನೋಟ್ಸ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಬುಕ್ಕಲ್ಲಿ ನೀವು ರಿಪೀಟೆಡ್ ರಿವಿಷನ್ ಮಾಡಿದಾಗ ನಿಮಗೆ ನೋಟ್ಸ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ನಮ್ಮಲ್ಲಿ 50 ಪ್ರತಿಗಳು ಮಾತ್ರ ಇದೆ. ಸೊ ಅರ್ಲಿ ಬರ್ಡ್ ಆಫರ್ ಅಂತ MRP 3500 ಇದ್ರೂ ಕೂಡ ನಾವು 1199 ರೂಪಾಯಿಗೆ ಈ ಬಂಡಲ್ ಆಫ್ ಬುಕ್ನ ನಿಮಗೆ ಕೊಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಇಂಗ್ಲಿಷ್ ಮೀಡಿಯಂ ಆಸ್ ಐ ಸೆಟ್. ಸೊ ಆ 1199ರಲ್ಲಿ ಪೋಸ್ಟಲ್ ಚಾರ್ಜಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಯಾರಿಗೆಲ್ಲ ಈ ಬುಕ್ ಬೇಕಿದೆ ಸೊ ನೀವು ಪರ್ಚೇಸ್ ಮಾಡ್ಕೊಬಹುದು. ಇನ್ನೇಕೆ ತಡ, ಈ ಬುಕ್ಕನ್ನ ಪರ್ಚೇಸ್ ಮಾಡಿ ಓದೋಕೆ ಸ್ಟಾರ್ಟ್ ಮಾಡಿ. ನಿಮಗೆ ಅರ್ಥ ಆಗುತ್ತೆ ಈ ಬುಕ್ದು ಕ್ವಾಲಿಟಿ ಏನು ಅಂತ ಹೇಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.